ನಮಸ್ಕಾರ. ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನು ಇವರು ಈ ಥರ ಇಂಡಿಪೆಂಡೆನ್ಸ್ ಡೇ ಲುಕ್ಕಲ್ಲಿ ಬಂದಿದ್ದಾರೆ ಅಂತ ನೋಡ್ತಿದ್ದೀರಾ. ಸೊ ನಾನೊಂದು ಟ್ಯುಟೋರಿಯಲ್ನ ಮಾಡಿ, ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಬಂದು ಈ ವಿಡಿಯೋ ನೋಡಿ. ಯಾಕಂದರೆ ಇದೊಂದು ಒಳ್ಳೆ ವಂಡರ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತ ಅಂದರೆ ಟ್ರೈಕಲರ್ ಮೇಕಪ್ ಲುಕ್. ಇವತ್ತು ನೀವು ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ ನಮ್ಮ ಬಾವುಟದ ಕಲರ್ನ ಯೂಸ್ ಮಾಡಿಕೊಂಡು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಟೋನರ್ ಯೂಸ್ ಮಾಡಿದ್ದೀನಿ. ಇದು ಗುಡ್ ವೈಫ್ಸ್ ಟೋನರು. ನೆಕ್ಸ್ಟು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ಆದ ಮೇಲೆ ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸೊ ಫೌಂಡೇಶನ್ನು ನಿಮ್ಮ ಹತ್ರ ಯಾವ ಫೌಂಡೇಶನ್ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಸೊ ಫೌಂಡೇಶನ್ ಆದಮೇಲೆ ನಾನಿಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡರ್ ಹೆಲ್ಪಿಂದ ನನ್ನ ಫೇಸ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕನ್ಸೀಲರು ನಮಗೆ ಡಾರ್ಕ್ ಸರ್ಕಲ್ಸ್ ಇರೋರ್ಗಂತೂ ಬೇಕೇ ಬೇಕಾದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಕನ್ಸೀಲರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಕನ್ಸೀಲರು ಮತ್ತು ಫೌಂಡೇಶನ್ನ ನೀವು ಬ್ಲೆಂಡ್ ಮಾಡಾದಮೇಲೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಲೇಬೇಕು. ಸೊ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂತಂದರೆ ಲೂಸ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಲೈಕ್ BB ಪೌಡರ್ ಅಂತ ಬರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ ಮಾಯಿಶ್ಚರೈಸೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ಪೆನ್ಸಿಲ್ ಇಂದ ನಾನು ಐಬ್ರೋಸ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಹಿಮಾಲಯ ಕಾಜಲ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಜಲ್ ಆದಮೇಲೆ ಇವತ್ತು ನೆಕ್ಸ್ಟು ಐ ಶ್ಯಾಡೋ, ಟ್ರೈಕಲರ್ ಐ ಶ್ಯಾಡೋನ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಸ್ಟು ಆರೆಂಜು ಮತ್ತು ಆರೆಂಜ್ ಆದಮೇಲೆ ವೈಟು, ಅಂದರೆ ವೈಟ್ ಅಂದರೆ ಸಿಲ್ವರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಲ್ವರ್ ಅಂದರೆ ವೈಟ್ ಐ ಶ್ಯಾಡೋದಲ್ಲಿ ಬರುತ್ತಲ್ಲ ಪ್ಯಾಲೆಟಲ್ಲಿ ಅದು. ಅದಾದಮೇಲೆ ಗ್ರೀನ್ ಕಲ್ಲರು. ಈ 3 ಕಲರ್ಸ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಚಂಕಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಸ್ವಲ್ಪ ಬೆರಳಲ್ಲಿ ಕೂಡ ಆರೆಂಜ್ ಕಲರ್ ಕಾಣಲಿ ಅಂತ ಐಲಿಡ್ಸ್ ತುದಿಗೆ ನಾನು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಗ್ರೀನ್ ಕಲರು ಐಲೈನರ್ನ ತಗೊಂಡು ಐಲೈನರ್ನ ಗ್ರೀನ್ ಕಲರಲ್ಲಿ ಹಚ್ಕೊತಾ ಇದ್ದೀನಿ. ಸೊ ಇದು ಕಲರ್ ದಿವಾ ಅವ್ರದ್ದು ಐಲೈನರು. ಪ್ಯಾಕ್ ಆಫ್ 6-7 ನಿಮಗೆ ಸಿಗುತ್ತೆ ಇದು. ಸೊ ಇದಾದ ಮೇಲೆ ನೀವು ಕೆಳಗಡೆ ಕೂಡ ನೀವು ಹಚ್ಕೊಬೋದು. ಸೊ ನಾನು ಆಲ್ರೆಡಿ ಕಾಜಲ್ ಹಚ್ಕೊಂಡಿರೋದ್ರಿಂದ ಸೊ ಅದ್ರ ಕೆಳಗಡೆ ನಾನು ಬ್ಲೂ ಕಲರ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಗ್ರೀನು, ಕೆಳಗಡೆ ಬ್ಲೂ ಕಲರ್ ಐಲೈನರನ್ನು ನಾನು ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಆರೆಂಜ್ ಕಲರು. ಸೊ ಎಲ್ಲ ಕಲರು ನಮ್ಮ ಬಾವುಟದ ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾನಿವತ್ತು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಈ ಥರ ಮಧ್ಯದಲ್ಲಿ ನಾವು ಅಶೋಕ ಚಕ್ರ, ಸೊ ಅದಕ್ಕೋಸ್ಕರ ನಾನು ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಆರೆಂಜು, ಸೊ ಆರೆಂಜ್ ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಈ ಥರ ಕಲರ್ ನಿಮಗೆ ಸಿಗುತ್ತೆ, ಕಲರ್ ಸ್ಟಿಕ್ಕರ್ ಇಡೋ ಅಂಥದ್ದು. ನೀವು ತಗೊಂಡು ಇಟ್ಕೊಂಡ್ರೆ ಈ ಥರ ಮಕ್ಕಳಿಗೂ ಮಾಡಿ ಕಳಿಸ್ಬೋದು. ನಿಮ್ಗೇನಾದ್ರು ಫ್ಯಾನ್ಸಿ, ಈಗ ಕರೋನಾ ಆದ್ರಿರೋದ್ರಿಂದ ಯೂಸ್ ಆಗೋಲ್ಲ, ಬಟ್ ಮೊದಲೆಲ್ಲ ನಾವು ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ವಲ್ಲ, ಸೊ ಆವಾಗ ನೀವು ಈ ಥರ ಡ್ರೆಸ್ಅಪ್ ಮಾಡಿ ಅವರಿಗೆ ಕಳಿಸ್ಬೋದು. ಸೊ ನೋಡ್ತಿರ್ಬೋದು ನೀವು ನನ್ನ ಸ್ಟಿಕ್ಕರು ರೆಡಿ ಆಗಿದೆ. ನೆಕ್ಸ್ಟು ಮಸ್ಕರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಲ್ಯಾಕ್ಮಿದು ಮಸ್ಕರ. ಸೊ ಮಸ್ಕರ ಆದಮೇಲೆ ಸ್ವಲ್ಪ ಹೈಲೈಟರ್ನ ತಗೊಂಡು ನಾನು ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹೈಲೈಟರಲ್ಲಿ ಬ್ರೌನ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆರೆಂಜ್ ಕಲರ್ ಬರುತ್ತೆ ನಿಮಗೆ ಹೈಲೈಟರು. ನೋಡ್ತಿರ್ಬೋದು ನನ್ನ ಫೇಸ್ ಮೇಲೆ ಯಾವ ಥರ ಆರೆಂಜಿ ಆಗಿದೆ ಅಂತ. ನೆಕ್ಸ್ಟು ಅದೇ ಲಿಪ್ಸ್ಟಿಕ್ಕಿಂದ ಸ್ವಲ್ಪ ಆರೆಂಜ್ ಶೇಡ್ನ ಕೊಡ್ತಾಯಿದ್ದೀನಿ. ಬ್ಲೆಂಡರಿಂದ ಅದನ್ನು ನೀಟಾಗಿ ಕ್ಲೀನಾಗಿ ಕೂತ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ತೊಗೊಂಡಿರೋ ಅಂಥದ್ದು ಗ್ರೀನ್ ಕಲ್ಲರು. ನಾನಿವತ್ತು ಆರೆಂಜ್ ಕಲರ್ ಸ್ಯಾರಿ, ವೈಟ್ ಕಲರ್ ಬ್ಲೌಸು ಮತ್ತು ಗ್ರೀನ್ ಕಲರ್ ಜ್ಯುವೆಲರಿನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ನನ್ನ ಬಳೆಗಳು ಕೂಡ 3 ಕಲರ್ಸ್ ಟ್ರೈಕಲರಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ನೈಲ್ ಪಾಲಿಶ್ ನೀವು ನೋಡ್ತಾ ಇರ್ಬೋದು, ಇದು ಬ್ಲೂ ಕಲರ್ನ ನಾನು ಹಚ್ಕೊಂಡಿದ್ದೀನಿ. ಸೊ ಆಲ್ ಓವರ್ ಆಗಿ ಹೇಳ್ತಾ ಇರೋ ಹಾಗೆ ನನ್ನ ಫುಲ್ ಟ್ರೈಕಲರ್ ಮೇಕಪ್ ಲುಕ್ಕು ರೆಡಿ ಆಗಿದೆ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ.